ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಅಂತೇಳಿ, ಪ್ರಿನ್ಸಿಪಾಲ್ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ತುಮಕೂರು. ಈ ಸಂಸ್ಥೆಯಲ್ಲಿ ನಾವು ಒಂದು ಸ್ಪೇಸ್ ಲ್ಯಾಬ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ. ಆಗ ನಾವು ಒಂದು ಜಾಗದಲ್ಲಿ ನಾವು ಅದಕ್ಕೆ ಅಂತ ಒಂದು ಜಾಗನ ಮೀಸಲಿಟ್ಟು ಅಲ್ಲಿ ಮಕ್ಕಳಿಗೆ ಸ್ಪೇಸ್ ಅಂದ್ರೇನು, ಅದ್ರ ಬಗ್ಗೆ ಏನೇನು ಕುತೂಹಲಗಳನ್ನ ಕೆರಳಿಸ್ಬೋದು ಮಕ್ಕಳಿಗೆ, ಮತ್ತು ಅದರ ಬಗ್ಗೆ ಅವ್ರಿಗೆ ಆ ಕುತೂಹಲ ಬಂದಿದ್ದನ್ನು ಕನಸೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಸವಿಸ್ತರವಾಗಿ ಒಂದು ಸಣ್ಣದೊಂದು ಲ್ಯಾಬ್ ಮಾಡಿದ್ದೀವಿ. ಆ ಲ್ಯಾಬಲ್ಲಿ ಹುಡುಗರಿಗೆ 3D ಅನಿಮೇಷನ್ನು, ಆ ಸ್ಪೇಸ್ ಬಗ್ಗೆ 3D ಅನಿಮೇಷನ್ಗಳು ಬರೋದು, ಪಿಕ್ಚರ್ ನೋಡುವಂಥದ್ದು, ಮತ್ತು ಅಲ್ಲಿ ಅವ್ರ ಕೈಯಾರೇ ಈ ರ್ಯಾಕೆಟ್ಗಳು ಮಾಡೋ ಅಂಥದ್ದು ಒಂದು ಎಕ್ವಿಪ್ಮೆಂಟ್ಸ್ಗಳು ಇಟ್ಟಿದ್ದೀವಿ. ಮತ್ತು ಅವರು ಯಾರೇ ಒಬ್ಬರು ಸ್ಪೇಸ್ಗಳಲ್ಲಿ ಹೋದಾಗ ಅವರ ತೂಕ ಎಷ್ಟು ವೇರಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಬಗ್ಗೆನೂ ಒಂದು ಪ್ರಾತ್ಯಕ್ಷಿತೆಯನ್ನು ಇಟ್ಟಿದ್ದೀವಿ ಅಲ್ಲಿ. ಮತ್ತು ವಿವಿಧ ಇದರದ್ದೆಲ್ಲನೂ ಡಿಸಿಪ್ಲಿನ್ಗಳನ್ನೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಹುಡುಗರಿಗೆ ತಿಳಿಯಲಿಕ್ಕೆ. ಹಾಗೂ ಹುಡುಗರೇ ಕೈಯಾರೇ ಒಂದು ರಾಕೆಟ್ನ ಮಾಡಿ ಒಂದು ಲಾಂಚ್ ಮಾಡೋಂಥ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಸೊ ಯಾವುದೇ ಹುಡುಗರು ಆ ಲ್ಯಾಬಿಗೆ ಬಂದರೆ ಮಿನಿಮಮ್ 2 ರಿಂದ 3 ಗಂಟೆ ಕಾಲ ಅಲ್ಲಿ ಕಳೆದು ಆ ಸೈನ್ಸ್ ಬಗ್ಗೆ ಅವರು ನಾಲೆಡ್ಜ್ನ ಬೆಳೆಸ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಆ ಜಾಗದಲ್ಲಿ ಅವರು ಬೆಳವಣಿಗೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇದು ಒಂದು ಲೆವೆಲ್, ಬೇಸಿಕ್ ಲೆವೆಲ್ ಮಾಡಿದ್ವಿ. ಇದನ್ನು ನಾವು ಮತ್ತೆ ಹೆಚ್ಚಿನ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತೇಳಿ ನಾವು ಭಾರತ್ ಡೋಮ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾಗ ಅವರು ಹೇಳಿದ್ರು, ಸರ್ ಇದಕ್ಕೆ ಇನ್ನೊಂದಷ್ಟು ಉತ್ತಮವಾಗಿ ಇದನ್ನು ಮಾಡ್ಬೋದು, ಅಂದರೆ ಬೆಳೆಸ್ಬೋದು ಅನ್ನೋದನ್ನು ಹೇಳಿದಾಗ ನಾವು ನಮ್ಮ ಹುಲಿಕಲ್ ನಟರಾಜ್ ಅವ್ರ ಜೊತೆ ಮಾತನಾಡಿ ನಮ್ಮ KSSR ಕಡೆಯಿಂದ ಏನಾದರೂ ಸಾಧ್ಯವಾದರೆ ನಮಗೆ ಸಹಾಯ ಮಾಡಿ ನಾವು ಅದನ್ನು ಬೆಳೆಸೋಣ. ಅದು ತುಮಕೂರು ಈಗ ಒಂದು ರೀತಿ ಹೆಬ್ಬಾಗಿಲು, ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೆಬ್ಬಾಗಿಲು. ಸೊ ಚಿತ್ರದುರ್ಗದಿಂದ ಆಗ್ಬೋದು, ದಾವಣಗೆರೆಯಿಂದ ಆಗ್ಬೋದು, ಅಥವಾ ಶಿವಮೊಗ್ಗದಿಂದ ಆಗ್ಬೋದು, ಸುತ್ತಮುತ್ತ ಡಿಸ್ಟಿಕ್ ಕಡೆಯಿಂದ ಎಲ್ಲ ಮಕ್ಕಳುಗಳು ಬಂದು ಅಲ್ಲಿ ಸ್ಪೇಸ್ ಬಗ್ಗೆ ಅಧ್ಯಯನ ಮಾಡಿ ಅವರ ಕುತೂಹಲನ ತಣಿಸ್ಕೊಂಡು ಮತ್ತು ಬೆಳೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಲ್ಯಾಬ್ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಇದಕ್ಕೆ ನಮ್ಮ ನಟರಾಜ್ ಸರ್ ಆಗ್ಬೋದು, ಅಥವಾ ನಮ್ಮ ಸತೀಶ್ ಸರ್ ಆಗ್ಬೋದು, ಅಥವಾ ಮೇಡಮ್ ಅವರಾಗ್ಬೋದು, ಪ್ರತಿಯೊಬ್ಬರು ಸಹಕಾರ ಮಾಡ್ತಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅದಾದ್ಮೇಲೆ ಮಾತಾಡ್ತಾರೆ. ಒಂದು ನಿಮಿಷ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಕರ್ನಾಟಕದಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಮೂವ್ಮೆಂಟ್ನ ಪೋಷಕರೇ ಕೃಷ್ಣದೇವ ಒಡೆಯರವರು. ಮಹಾತ್ಮ ಗಾಂಧಿ, ನೆಹರು ಅವರು ಬಡನ್ ಪವಲ್ನ ಏನು ಸ್ಕೌಟ್ ಮೂವ್ಮೆಂಟ್, ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಮಾಡ್ತಾರೆ. ಅದನ್ನು ಭಾರತಕ್ಕೆ 1920 ತರ್ತಾರೆ, 1908ರಲ್ಲಿ. ಸೊ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ಅವರೇ ಫೌಂಡರ್. ಕರ್ನಾಟಕದಲ್ಲಿ ಅವರೇ ಸ್ವಾತಂತ್ರ್ಯದ ಮುಂಚೆ 100 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ಪಕ್ಕ ಇದೆ, ಅಲ್ಲಿ ಸ್ಕೌಟ್ ಕ್ಯಾಂಪ್ ಇದೆ. ಎಲ್ಲ NGOಗಳಿಗೂ ಬಹಳ ಚಿಕ್ಕದಾಗೆ 100-500 ಜನ ಇರ್ಬೋದು. ಭಾಳ ಜನ ಉಪಯೋಗಿಸಲ್ಲ. ಯಾಕಂದ್ರೆ ಮಾರ್ಕೆಟ್ ಈಗೆಲ್ಲರೂ ದೊಡ್ಡ ದೊಡ್ಡ ರಿಸೋರ್ಟ್ಗಳಿಗೆ ಹೋಗ್ತಾರೆ, ನಮ್ಮ ಹಬ್ಬದಲ್ಲಿ ಕಡಿಮೆ ಉಪಯೋಗಿಸ್ತಾರೆ. ಬಟ್ ಭಾಳ NGO NCC ಎಲ್ಲರೂ ಉಪಯೋಗಿಸ್ತಾರೆ. 100 ಜನ ಮಕ್ಕಳು ಬರ್ತಾರೆ. ಅಲ್ಲಿ ಒಂದು ಪ್ಲಾನೆಟೋರಿಯಂ ಆದರೆ, ಮತ್ತು ದೊಡ್ಡಬಳ್ಳಾಪುರಿಗೆ ಆಲ್ಮೋಸ್ಟ್ ಎಜುಕೇಷನ್ ಸೆಂಟರ್ ಬೇರೆ. ಈಗ ಏರ್ಪೋರ್ಟ್ ರೋಡ್, ನಮ್ಮ ಏರ್ಪೋರ್ಟಿಂದ 30 ಮಿನಿಟ್ಸ್ ಅಷ್ಟೇ. ಈಗೆಲ್ಲ ತುಮಕೂರಿಗೆ ಏರ್ಪೋರ್ಟ್ ರೋಡ್ ನಮ್ಮದ್ರ ಮೂಲಕನೇ ಹೋಗ್ಬೋದು. ಅದೊಂದು ಸೆಂಟರ್ ಆಗುತ್ತೆ. ಇವು NGO ಮೂಲಕ ನಮ್ಮದು ಸರ್ಕಾರದ ಲೀಸ್ ಲ್ಯಾಂಡ್, ಅದು 99 ಇಯರ್ಸ್ ಮಹಾರಾಜರು ಕೊಟ್ಟಿದ್ರು. ಜಯೇಶ್ 99 ಇಯರ್ಸ್ ಕೊಟ್ಟಿದ್ದಾರೆ. ಆ ಲೀಸ್ ಅಗ್ರಿಮೆಂಟ್ ಪ್ರಕಾರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಅವರು ಪರ್ಮಿಷನ್ ತಗೊಂಡು ನಾವು ಮಾಡಬೇಕು. ಅದನ್ನೆಲ್ಲ ಮಾಡ್ತೀವಿ ನಾವು. MOU ಮಾಡಿ ಇವರೇ ಅದು ಫಂಡ್ ತರ್ತಾ ಇದ್ದಾರೆ, ಯಾರು CSR ಫಂಡ್, ಅದ್ರ ಮೂಲಕ ಮಾಡುತ್ತೆ. ಅದರಿಂದ ಒಂದು ಅದ್ಭುತವಾದ ಸೆಂಟರ್ ಆಗುತ್ತೆ ನಮ್ಮ ಕನಸು ಅಷ್ಟೇ. ಪತ್ರಿಕಾ ಎಲ್ಲ ಮಿತ್ರರಿಗೆ ಪ್ರಥಮವಾಗಿ ಸ್ವಾಗತ ಕೋರ್ತಾ, ನಮ್ಮ ಮನುಷ್ಯನ ಮನಸ್ಸು ತಂತ್ರಜ್ಞಾನ ಯುಗದಲ್ಲಿ ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ತಂತ್ರಜ್ಞಾನ, ಆದರೆ ಮನಸ್ಸು ಮಾತ್ರ ಸದಾ ಔಟ್ಡೇಟೆಡ್ ಆಗ್ತಾ ಇದೆ. ಅದು ಔಟ್ಡೇಟೆಡ್ ಆಗಬಾರ್ದು ಅಂತ ಹೇಳಿ
ಮಕ್ಕಳ ಮನಸ್ಸನ್ನು ಕೇಂದ್ರೀಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂಧಶ್ರದ್ಧೆಯ ವಿರುದ್ಧ ಇಲ್ಲಿವರೆಗೂ ಒಂದು ದೊಡ್ಡ ಜಾಗೃತಿ ಆಂದೋಲನವನ್ನೇ ಏರ್ಪಾಡು ಮಾಡ್ಕೊಂಡು ಬರ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ನಾವು ಈಗ ಔಟ್ಡೇಟ್ ಆದಂಥ ಮನಸ್ಸುಗಳಿಗೆ ಏನೇ ಹೇಳಿದರೂ ಕೂಡ ಕೇಳಿಕೊಡಲ್ಲ, ಕೇಳಿದರೂ ಕೂಡ ಅನುಷ್ಠಾನಕ್ಕೆ ತರಲ್ಲ. ಅನುಷ್ಠಾನಕ್ಕೆ ತರುವಂಥವ್ರು ಯಾರು ಅಂದರೆ ಈಗ ಬೆಳೀತಾ ಇರ್ತಕ್ಕಂಥ ಮಕ್ಕಳ ಮನಸ್ಸುಗಳು. ಆ ಮಕ್ಕಳ ಮನಸ್ಸುಗಳನ್ನು ಕೇಂದ್ರೀಕೃತವಾಗಿಟ್ಕೊಂಡು ನಾವೀಗ ಇಡೀ ರಾಜ್ಯದಲ್ಲಿ 4 ಕಡೆ ಪ್ಲಾನಿಟೋರಿಯಂ ಮಾಡಬೇಕು ಅಂತೀವಿ. ಒಂದು ಸಂಸ್ಥೆ ಭಾರತ ನಮ್ಮ ಸತೀಶ್ ಆರ್ಯಭಟ್ ಅವರೊಂದಿಗೆ ಸ್ಮಾರ್ಟ್ ಅಂತ ಹೇಳಿ, ಸ್ಟಾರ್ಟಪ್ ಅಂತ ಹೇಳಿ ನಮ್ಮ ಪರಿಷತ್, ಇವರೆಲ್ಲರೂ ಯೋಚನೆ ಮಾಡಿದಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆ ಮತ್ತು NGOsಗಳ ಜೊತೆ ನಾವು ಚರ್ಚೆ ಮಾಡಿದ್ರೆ ನಿಮ್ಮೊಂದಿಗೆ ನಾವಿದ್ದೀವಿ, ಏನು ಕೊಡಬೇಕು ಹೇಳಿ ಅಂತ ಹೇಳಿದ್ರು. ನಾವು ಮನಸ್ಸು ಮಾಡಿದ್ದು ನಕ್ಷತ್ರ ಮಂಡಲವನ್ನು, ಮಂದಿರವನ್ನು ಮಕ್ಕಳ ಮುಂದೆ ಇಡಬೇಕು. ಕರ್ನಾಟಕವನ್ನು ತಗೊಂಡ್ರೆ ಈಗಿರೋದು ಒಂದೇ ಒಂದು ನಗರ ತಾರಾಗಿ, ಅದಕ್ಕೆ ಅಲ್ಲಲ್ಲೇ ಕೊಡಬೇಕು. ಹಳ್ಳಿಯ ಮಕ್ಕಳಿಗೆ ಹೋಗಬೇಕು ವಿಜ್ಞಾನ, ನಮ್ಮ ನಡೆ ವಿಜ್ಞಾನದೆಡೆಗೆ ಅಂತ, ನಮ್ಮ ಮನಸ್ಸು ವಿಜ್ಞಾನದೆಡೆಗೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಆ ನಕ್ಷತ್ರ ಪುಂಜವನ್ನು, ನಕ್ಷತ್ರ ಮಂದಿರವನ್ನು ತಯಾರಿಸಲಿಕ್ಕೆ ನಾವು ಮುಂದಾದ್ವಿ. ಅದಕ್ಕೆ ಸ್ಥಳ ಬೇಕಲ್ಲ. ಮೊದಲು ನಮಗೆ ಹಿರಿಯರಾದಂಥ ಮೋಹನ್ ಕೊಂಡಜ್ಜಿಯವರ ಹತ್ರ ಹೋಗಿ ಡಿಸ್ಕಷನ್ ಮಾಡಿದಾಗ ನಾವು ಸ್ಥಳ ಕೊಡ್ತೇವೆ, ಅದಕ್ಕೆ ಲೀಸ್ಗೆ ಹಾಕ್ಕೊಡ್ತೀವಿ ಕಾನೂನಾತ್ಮಕವಾಗಿ ಅಂತ. ಮುಂದೆ ಬಂದು ಎಲ್ಲ ರೈಟಪ್ ಅಲ್ಲಿ ಕೆಲಸ ಆಗ್ತಾಯಿದೆ. ಪ್ರಥಮವಾಗಿ ಭಾರತ್ ಸ್ಕೌಟ್ ಕ್ಯಾಂಪ್ನಲ್ಲಿ 2.5 ಇಂದ 3 ಕೋಟಿ ವೆಚ್ಚದಲ್ಲಿ ಪ್ಲಾನಿಟೋರಿಯಂ ಮಾಡ್ತಾರೆ. 2.5 ಇಂದ 3 ಕೋಟಿ ಆಗುತ್ತೆ ಒಂದು ಡೂಮ್ ನಾವು ಮಂದಿರವನ್ನು ತಯಾರಿಸಲಿಕ್ಕೆ. ಅದು ತಯಾರಿಸಿದ ಉದ್ದೇಶ ಏನಾಗುತ್ತೆ? ಕನಿಷ್ಠ 80ರಿಂದ 100 ಜನ ಆಸನಗಳು ಹುಡುಗರು ಕೂತ್ಕೊಳ್ಳೋದು ಒಂದು ಟೈಮ್ಗೆ. ಒಂದು ದಿವಸಕ್ಕೆ 3 ಸರಿ 4 ಸರಿ ತೋರಿಸ್ಬೋದು. ಕನಿಷ್ಠ ಒಂದು ತಿಂಗಳಿಗೆ 500 ಜನ ಮಕ್ಕಳು ನೋಡ್ತಾರೆ ಅಂದರೆ ಒಂದು ವರ್ಷಕ್ಕೆ 500 × 300 ಜನ ಎಷ್ಟಾಗುತ್ತೆ? 1.5 ಲಕ್ಷ ಜನ. ಇದು 10-15 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೇವಲ ನಕ್ಷತ್ರ ಪುಂಜವನ್ನು ನೋಡೋದ್ರ ಜೊತೆಗೆ ಏನಾಗುತ್ತೆ, 4K ಡಿಜಿಟಲ್ ಇದೆ, 3D ಇದೆ. ಮಕ್ಕಳೇ ತನ್ನೊಳಗಡೆ ಇರ್ತಕ್ಕಂಥ ಅವೇರ್ನೆಸ್, ಸೈಂಟಿಫಿಕ್ ಅವೇರ್ನೆಸ್ನನ್ನು ಅವರೇ ಓಪನ್ ಅಪ್ ಆಗಿ ಮಾಡ್ಕೊಳ್ಳೋ ಹಾಗೆ ಈ ಒಂದು ಪ್ಲಾನಿಟೋರಿಯಂ ಅಲ್ಲಿ ಸ್ಟೇಜ್ ಆಗ್ತಾಯಿದೆ. ಈ ಸ್ಟೇಜ್ಗೆ ಎಲ್ಲವೂ ಕೂಡ ನಮ್ಮ ಸಂಸ್ಥೆ ನೋಡ್ಕೊಳ್ಳುತ್ತೆ. ಅನೇಕ ಕಂಪನಿಗಳು, CSR ಕಂಪನಿಗಳು ನಮಗೀಗಾಗಲೇ ಮುಂದಾಗಿದೆ, ಬಂದಿದ್ದೇವೆ. ನಾವು ಅದನ್ನು MOR ಮಾಡ್ಕೊಂಡಿದ್ದೀವಿ. ಪ್ರಥಮವಾಗಿ ಸ್ಟಾರ್ಟ್ ಮಾಡೋದು ಒಂದು ಭಾರತ್ ಸ್ಕೌಟ್ ಕ್ಯಾಂಪ್ನಲ್ಲಿ ಈ ಪ್ಲಾನಿಟೋರಿಯಂ. ಎರಡನೇದಾಗಿ ನಾವು ಮುಂದೆ ಎಲ್ಲಿ ಚರ್ಚೆ ಮಾಡಬೇಕು ಅಂತ ಹೋದಾಗ ಗೃಹ ಸಚಿವರ ಹತ್ರ ಮಾತಾಡಿದ್ವಿ. ಅವ್ರು ಒಂದೇ ಹೇಳಿದ್ರು, ನಮ್ಮದು SSIT ಇದೆ, ತಗೊಳ್ಳಿ ಮಾಡಿ ಅಂತ ಹೇಳಿ. ಈಗಾಗಲೇ 3/4 ಭಾಗ ಕೆಲಸ ಆಗೋಗ್ಬಿಟ್ಟಿದೆ, ವೀಕ್ಷಣೆ ಎಲ್ಲ ಆಗೋಗಿದೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದು ತಾರಾಮಂಡಲವನ್ನು ನಾವು ಮಾಡಿದ್ದೇವೆ. ಇದರ ಉದ್ದೇಶ ಸೈನ್ಸ್ ಹುಡುಗರು ಬರೀ ಸೈನ್ಸ್ಗೆ ಹೋಗಬೇಕು, ಇಂಜಿನಿಯರಿಂಗ್ ಹುಡುಗರು ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಲ್ಲ. ಅವ್ರ ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಅವ್ರ ಇಂಜಿನಿಯರಿಂಗ್ ಆಗಲಿ, ಯಾರೇ ಆಗಿರಲಿ, ಆ ಮಕ್ಕಳು ತನ್ನೊಳಗಡೆ ಇರ್ತಕ್ಕಂಥ ವಿಜ್ಞಾನವನ್ನು ಮೈಗೂಡಿಸ್ಕೊಂಡು ಅದರಂತೆ ನಡೆಯೋದು, ತನ್ನೊಳಗಡೆ ಇರ್ತಕ್ಕಂಥ ಅಂಧಶ್ರದ್ಧೆಯಿಂದ ಹೊರಗಡೆ ಬರೋ ಮಾಡೋಕ್ಕೆ ಈ ನಮ್ಮ ಸಂಸ್ಥೆ ಸದಾ ಸಿದ್ಧ ಇದೆ. ನಮ್ಮ ಪರಿಷತ್ತಲ್ಲಿ ಕನಿಷ್ಠ 42,000 ಜನ ಈಗ ಸದಸ್ಯರಿದ್ದಾರೆ. 27 ಜನ ರಾಜ್ಯ ಕಮಿಟಿ ಇದೆ. ಇಡೀ ಜಿಲ್ಲೆಯಲ್ಲಿ 35 ಜಿಲ್ಲೆಯಲ್ಲಿ ಶೈಕ್ಷಣಿಕ ಜಿಲ್ಲೆ ಸೇರಿ 35 ಜನ ಜಿಲ್ಲಾಧ್ಯಕ್ಷರಿದ್ದಾರೆ. ಈ ಎಲ್ಲವನ್ನು ಕ್ರೋಢೀಕರಿಸಿ ನಾವೀಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮಕ್ಕಳ ಮನಸ್ಸಿನ ಕಡೆಗೆ ವಿಜ್ಞಾನದ ನಡೆ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನಕ್ಷತ್ರ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ SSITನಲ್ಲಿ ಒಂದು ತಯಾರಾಗಿದೆ. ಇನ್ನು ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೇ ರೆಡಿ ಆಗೋಗ್ಬಿಟ್ಟಿದೆ, ಓಪನ್ ಆಗಬೇಕು. ಇನ್ನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಗೋಕಾಕಲ್ಲಿ ಒಂದು ಮಾಡಬೇಕು ಅಂತ, ಹಾಸನದಲ್ಲಿ ಒಂದು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಹೆಜ್ಜೆ ಇಟ್ಟಿದ್ದೀವಿ. ಹಾಸನದಲ್ಲೂ ಕೂಡ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜರು ಮುಂದೆ ಬಂದಿದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ನಡೆ ಮಕ್ಕಳೇ ರಾಕೆಟ್ ತಯಾರಿಸ್ಬೇಕು, ಅವರೇ ಟೆಲಿಸ್ಕೋಪ್ ತಯಾರಿಸ್ಬೇಕು. ಹಾಗೆ ನಾವು ಬೆಸೆಂಟ್ ಪಾರ್ಕಲ್ಲಿ 250 ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರಿಸೋ ಮಾಡೋ ಹಾಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಆ ಮಗು ತನ್ನೊಳಗಡೆ ಏನು ವಿಜ್ಞಾನ ಇದೆ ಅದನ್ನು ಹೊರಗಡೆ ಬಿತ್ತಲಿಕ್ಕೆ ಮಾಡಲಿಕ್ಕೆ 250 ಜನಕ್ಕೆ ಏಕಕಾಲದಲ್ಲಿ ಆ ಟೆಲಿಸ್ಕೋಪ್ ತಯಾರಿಸಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ.
ಪತ್ರಿಕಾ ಮಿತ್ರರೇ, ನಮ್ಮ ಕಾನ್ಸೆಪ್ಟ್ ಇರೋದಷ್ಟೇ, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ. ಮೂಢನಂಬಿಕೆಗಳಿರಲಿ, ಅವರವ್ರ ನಂಬಿಕೆಗಳು, ಮೂಢನಂಬಿಕೆಗಳು ಬೇಡ. ಅಂಧಶ್ರದ್ಧೆಯಿಂದ ಹೊರಗಡೆ ಬರೋಣ. ತನ್ನೊಳಗಡೆ ಇರತಕ್ಕಂಥ ಸೈನ್ಸ್ ಅವರ ಮನಸ್ಸನ್ನು ಓಪನ್ ಅಪ್ ಮಾಡಿಕೊಂಡು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ನೋಡ್ಕೊಳ್ಳೋಣ. ಈ ಜಗತ್ತನ್ನು ಮಕ್ಕಳಿಗೆ ಕೊಡಬೇಕಾಗಿದೆ, ಈ ಜಗತ್ತಿನ ಅರಿವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಮುಂದಾಗಿದರೆ, ಅದರ ಜೊತೆಗೆ 4 ಸಂಸ್ಥೆಗಳು, ಸ್ಟಾರ್ಟಪ್ ಸೇರಿಕೊಂಡಿದೆ, ಸತೀಶ್ ಡ್ರೋನ್ ಸಂಸ್ಥೆ ಸೇರಿಕೊಂಡಿದೆ, ಇನ್ನೂ ಅನೇಕ ಸಂಸ್ಥೆಗಳು ಮತ್ತು ಕಂಪ್ನಿಗಳು ಸೇರಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀವಿ. ಬನ್ನಿ, ನಮ್ಮ ನಡೆ ವಿಜ್ಞಾನದೆಡೆಗೆ. ನಮಸ್ಕಾರ. ಜಸ್ಟ್ ಒಂದೇ ನಿಮಿಷ ಏನು ಹೇಳಿ. PGR ಸಿಂಧು ಅವರು ಚೀಫ್ ಮಿನಿಸ್ಟರ್. PGR ಸಿಂಧಿಯಾ. ಇನ್ನು ತಂತ್ರಜ್ಞಾನ ಹೇಗೆಲ್ಲ ವರ್ಕ್ ಮಾಡುತ್ತೆ, ಆಮೇಲೆ ಅನುದಾನ ಹೇಗೆಲ್ಲ ಬರುತ್ತೆ. ಮೊದಲು ಟೆಕ್ನಿಕಲ್ ವೈಸಲ್ಲಿ ನಮ್ಮ ಸತೀಶ್ ಅವರು ಮಾತಾಡ್ತಾರೆ. ಅನುದಾನದ ಬಗ್ಗೆ ನಮ್ಮ ಆಡಿಟರ್ ಮತ್ತು ಕನ್ಸಲ್ಟೆಂಟ್ ಈಗೆಲ್ಲ CSR ಕಂಪ್ನಿಗಳಿಗೆ ಮಾಡಿದ್ವಿ, ರಾತ್ರಿ ಎಲ್ಲ ನಾವು ಕೆಲಸ ಮಾಡಿದ್ವಿ. ಅವರೆಲ್ಲ ಕಂಪ್ನಿಗಳು ಮುಂದೆ ಆಗಿದ್ದಾರೆ. ಅದ್ರ ಬಗ್ಗೆ 2 ನಿಮಿಷ ಮಾತಾಡ್ತಾರೆ. ಇವರು 1-2 ನಿಮಿಷ ಅವರಿಗೆ ಥ್ಯಾಂಕ್ಸ್. ಮಿತ್ರರೇ, ಈ ನಮ್ಮ ಪ್ಲಾನೆಟೇರಿಯಂ ಕೂಡ ಅತ್ಯಾಧುನಿಕವಾಗಿರುವಂತಹ ಡಿಜಿಟಲ್ ಪ್ಲಾನೆಟೇರಿಯಂ ಆಗಿರುತ್ತೆ. ಯೂಶಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಶುರುವಾದಂಥದ್ದು ಅನಲಾಗ್ ಪ್ಲಾನೆಟೇರಿಯಂ. ಈಗ ನಮ್ಮ ನೆಹರು ಪ್ಲಾನೆಟೇರಿಯಂ ಬಂದು ಹೈಬ್ರಿಡ್ ಪ್ಲಾನೆಟೇರಿಯಂ ಆಗಿ ಕನ್ವರ್ಟ್ ಆಗಿದೆ. 2018ರಲ್ಲಿ ಅದು ಅಪ್ಗ್ರೇಡೇಷನ್ ಆಗಿದೆ. ಅನಂತರ ನಮ್ಮ ಪಿಡುಗುಳ ಪ್ಲಾನೆಟೇರಿಯಂ ಮಂಗಳೂರು ಕೂಡ ಉದ್ಘಾಟನೆ ಆಯಿತು. ಅನಂತರ ಗದಗ್ನಲ್ಲಿ ಒಂದು 3D ಪ್ಲಾನೆಟೇರಿಯಂ ಬಂದಿದೆ. ಈ ಪ್ಲಾನೆಟೇರಿಯಂ ನ ಎರೆಕ್ಟ್ ಮಾಡ್ಲಿಕ್ಕೆ ನಾವು ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ತಿದೀವಿ. ಸೊ ಈ ಟೆಕ್ನಾಲಜಿನ ಹೆಸರು ನೆಗೆಟಿವ್ ಪ್ರೆಷರ್ ಡೋಮ್ ಟೆಕ್ನಾಲಜಿ ಅಂತ. ಈ ನೆಗೆಟಿವ್ ಪ್ರೆಷರ್ ಡೋಮ್ ಟೆಕ್ನಾಲಜಿನಲ್ಲಿ ಪ್ಲಾನೆಟೇರಿಯಂ ಮಾಡ್ಲಿಕ್ಕೆ ನಮ್ಗೆ ಸರಿಸುಮಾರು 4 ರಿಂದ 5 ತಿಂಗಳಲ್ಲಿ ಇದನ್ನ ಮುಗಿಸಬಹುದು ಈ ಒಂದು ಪ್ರಾಜೆಕ್ಟ್ ನ. ಅಂಡ್ ಮತ್ತೆ ಡಿಜಿಟಲ್ ತಂತ್ರಜ್ಞಾನ ಹೇಗಿದೆ ಅಂತ ಅಂದ್ರೆ, ನೀವು ಆ ತಾರಾಲಯದ ಒಳಗಡೆ ಕೂತ್ಕೊಂಡು ಮೂನ್ ಮೇಲ್ಗಡೆ ಇರುವಂತಹ ರೋವರ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು, PS4 ಡಿವೈಸಸ್ ಗಳನ್ನ ಇಟ್ಕೊಂಡು. ಇಮ್ಯಾಜಿನ್ ಮಾಡಿ, ಮಕ್ಕಳಿಗೆ ಯಾವ ಲೆವೆಲ್ ಕ್ಯೂರಿಯಾಸಿಟಿ ಇದು ಮಾಡಬಹುದು. ಯಾಕಂದ್ರೆ ನಾವೆಲ್ಲರೂ ಚಂದ್ರಯಾನ ನೋಡಿದೀವಿ, ಏನೋ ಆ ಮೊಮೆಂಟ್ ನಲ್ಲಿ ವಿ ಆಲ್ ಯುನೈಟೆಡ್ ಟುಗೆದರ್, ನಾವು ಭಾರತೀಯರು ಅಂತ ಅಂದ್ಬಿಟ್ಟು. ಆ ಮೊಮೆಂಟ್ ಆಫ್ ಫೀಲ್ ನ ಇನ್ನು ಒಂದ್ ಎಕ್ಸ್ಟೆಂಟ್ ನೆಕ್ಸ್ಟ್ ಲೆವೆಲ್ ಮಕ್ಕಳದನ್ನ ಆಪರೇಟ್ ಮಾಡಬೇಕು. ಅಥವಾ ನಮ್ಮ ಮಂಗಳಯಾನ ಮೇಲ್ಗಡೆ ಇರುವಂತಹ ಮಂಗಳಯಾನ ಬಗ್ಗೆ ಆಗಿರ್ಬೋದು, ಅಥವಾ ಅದ್ರ ಮೇಲ್ಗಡೆ ಬೇರೆ ರೋವರ್ಸ್ ಗಳಿದೆ. ಕ್ಯೂರಿಯಾಸಿಟಿ, ಪರ್ಸಿವಿಯರೆನ್ಸ್ ರೋವರ್ಸ್ ಅಂತ ಅಂದ್ಬಿಟ್ಟು, ಮತ್ತೆ ಇನ್ಜಿನಿಟಿ ಹೆಲಿಕಾಪ್ಟರ್ ಇದೆ. ಅದನ್ನೆಲ್ಲ ಮೂವ್ಮೆಂಟ್ಸ್ ಗಳನ್ನ ಮಾಡಿಸಬಹುದು ಮಕ್ಕಳುಗಳ ಕೈನಲ್ಲಿ. ಸೊ ಇದನ್ನ ಡೋಮ್ ಮೋಷನ್ ಕಂಟ್ರೋಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಬ್ಯೂರೋಕ್ರಾಟ್ಸ್ ಅಥವಾ IAS ಆಫೀಸರ್ಸ್ಗೆ ಬೇಕಾಗಿರೋದು ಏನಂತ ಅಂತಂದ್ರೆ, ನಾವೇನಾದ್ರೂ ಖರ್ಚು ಮಾಡಿರ್ತೀವಿ, ಆ ಖರ್ಚು ಮಾಡಿದ್ದು ನಿಜವಾಗ್ಲೂ ಆ ಜನಗಳಿಗೆ ರೀಚ್ ಆಗ್ತಿದ್ಯಾ ಇಲ್ವಾ, ಹೇಗೆ ಗೊತ್ತಾಗುತ್ತೆ? ಪ್ಲಾನೆಟೇರಿಯಂ ಬಂದಿದ ತಕ್ಷಣ ವಿಜ್ಞಾನದ ಬಗ್ಗೆ ಅರಿವು ಮೂಡ್ಬಿಡ್ತು ಅಂತ ಅಂದ್ಬಿಟ್ಟು ಹೇಗೆ ಒಪ್ಕೋತೀರಾ ಅದನ್ನ? ಅಟ್ಲೀಸ್ಟ್ ನಾನಂತೂ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರ ಬಗ್ಗೆ ನಾವು ನಮ್ಮ ಟೆಕ್ನಾಲಜಿ ಮುಖಾಂತರ ಏನಾದ್ರು ಒಂದು ಆನ್ಸರ್ ತರಬಹುದಾ ಅಂತ ಅನ್ನೋದಕ್ಕೋಸ್ಕರ ನಾವೇನ್ ಮಾಡೋದು ಗೊತ್ತಾ? ಈಗ ಮಕ್ಕಳಿಗೆ ಎಲ್ಲರೂ ಪುನೀತ್ ರಾಜ್ಕುಮಾರ್ ತುಂಬಾ ಹತ್ರ ಆಗಿದೆ. ಹೇಗೆ ಅಂತಂದ್ರೆ, ಈ ಕನ್ನಡದಲ್ಲಿ ಕೌನ್ ಬನೇಗ ಕರೋಡ್ಪತಿ, ಕನ್ನಡದ ಕೋಟ್ಯಾಧಿಪತಿ ಪ್ರೋಗ್ರಾಮ್ ನ ಮಾಡಿದಾಗ ಅದ್ರಲ್ಲಿ ನೀವು ನೋಡ್ಬೋದು, ಏನಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ಒಂದು ರಿಮೋಟ್ ಇರುತ್ತೆ, ಎಲ್ಲರೂ ಬಟನ್ ಪ್ರೆಸ್ ಮಾಡ್ಬೋದು. ಸೇಮ್ ಟೆಕ್ನಾಲಜಿ ಏನು ಅಂತಂದ್ರೆ, ಪ್ಲಾನೆಟೇರಿಯಂ ನ ಒಳಗಡೆ ಬಂದಾಗ ಎಲ್ಲ ಮಕ್ಕಳುಗಳಿಗೆ ನಾವೊಂದು ರಿಮೋಟ್ ನ ಕೊಡ್ತೀವಿ, ಅವ್ರಿಗೆ ಒಂದು ಪ್ರಶ್ನೋತ್ತರಗಳನ್ನ ಕೇಳ್ತೀವಿ. ಅದಕ್ಕೆ ಅವರೆಲ್ಲರೂ ಬಟನ್ ಪ್ರೆಸ್ ಮಾಡ್ತಾರೆ, ನಮ್ಮ ಸೆಂಟ್ರಲೈಸ್ ಸರ್ವರ್ ನಲ್ಲಿ ಬಂದು ಅದು ಡೇಟಾ ಕಲೆಕ್ಷನ್ ಆಗುತ್ತೆ. ಎಷ್ಟು ಸರಿ ಉತ್ತರಗಳಾಗಿದೆ, ಎಷ್ಟು ತಪ್ಪು ಉತ್ತರಗಳಾಗಿದೆ ಈ ಪ್ರಶ್ನೋತ್ತರಗಳಿಗೆ ಅಂತ ಅಂದ್ಬಿಟ್ಟು. ಮತ್ತೆ 40 ನಿಮಿಷದ ಪ್ಲಾನೆಟೇರಿಯಂ ಸೆಷನ್ ನಂತರ ಅದೇ ಸೆಷನ್ ಬಗ್ಗೆ ನಾವು ಈ ಪ್ರಶ್ನೋತ್ತರಗಳನ್ನ ತಿರ್ಗಾ ಕೇಳ್ತೀವಿ. ಅವಾಗ ಎಷ್ಟು ಜನ ಮಕ್ಕಳು ಅದನ್ನ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಮೆಷರಬಲ್ ಇಂಪ್ಯಾಕ್ಟ್ ನ ತೋರಿಸಬಹುದು, ಕ್ವಾಂಟಿಫೈಬಲ್ ರಿಸಲ್ಟ್ ಗಳನ್ನ ತೋರಿಸಬಹುದು. ಅಂದ್ರೆ ಇಷ್ಟು ಜನ ಮಕ್ಕಳಿಗೆ ಈ ಕಂಟೆಂಟ್ಸ್ ಗಳು ಅರ್ಥ ಆಗಿದೆ ಅಂತ. ಅಂಡ್ ಟಿಪಿಕಲಿ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದಿರೋದೇನು ಅಂತಂದ್ರೆ, ಪ್ಲಾನೆಟೇರಿಯಂ ಅಂದ್ರೆ ಸೋಲಾರ್ ಸಿಸ್ಟಮ್, ಅದ್ ಬಿಟ್ರೆ ಲೈಫ್ ಸೈಕಲ್ ಆಫ್ ಸ್ಟಾರ್ ಅಂತ. ಇವಾಗ ಸುನೀತಾ ವಿಲಿಯಮ್ಸ್ ನವರು ಸ್ಪೇಸ್ ನಲ್ಲಿ ಇದ್ರು, ಎಷ್ಟೊಂದು ತಿಂಗಳಿದ್ರು. ಅವ್ರು ಎಲ್ಲಿದ್ರು? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ಇದ್ರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ನಾನು ನೀವು ಹೋಗ್ಲಿಕ್ಕೆ ಆಗುತ್ತಾ? ವರ್ಚುವಲ್ ರಿಯಾಲಿಟಿ ವರ್ಲ್ಡ್ ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ವರ್ಚುವಲ್ ರಿಯಾಲಿಟಿ ಕಂಟೆಂಟ್ ಕೂಡ ನಾವು ಈ ಪ್ಲಾನೆಟೇರಿಯಂ ಒಳಗಡೆ ಹಾಕ್ತೀವಿ ನಾವು. ಸೊ ಪ್ಲಾನೆಟೇರಿಯಂ ನಲ್ಲಿ ಕೂತಿ ನಾನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿ ಅಲ್ಲಿರುವಂತಹ ಆಸ್ಟ್ರೋನಾಟ್ಸ್ ಗಳು ಹೇಗೆ ಬದುಕ್ತಾರೆ ಅನ್ನೋದನ್ನ ನೋಡ್ಬೋದು.
ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಥ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಇಟ್ಕೊಂಡು ಅಷ್ಟು ಮಾತ್ರ ಅಲ್ಲದೆ, ಹಾಗಾದ್ರೆ ಬರೀ ಹೈಸ್ಕೂಲ್ ಮಕ್ಕಳಿಗೆ ಮಾತ್ರ ಯೂಸ್ಫುಲ್? ಡೆಫಿನೆಟ್ಲಿ ಇಲ್ಲ. ಇದು ಮಾಂಟಿಸರಿ ಮಕ್ಕಳಿಂದ ಇಂಜಿನಿಯರಿಂಗ್ ಲೆವೆಲ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಮೋರ್ ದೆನ್ 10 ಶೋಸ್ ಇರುತ್ತೆ. ನೀವು ಅನ್ಕೋತಿರ್ಬೋದು, ಸರ್ ಇಂಜಿನಿಯರಿಂಗ್ ಓಕೆ, ಮಾಂಟಿಸರಿ ಮಕ್ಕಳಿಗೆ ಅಂದ್ರೆ ಕ್ಯೂರಿಯಾಸಿಟಿ ಇರುತ್ತೆ, ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ? ಸರಿ, ಸುಮಾರು ಒಂದು 5-6 ವರ್ಷಗಳ ಮುಂಚೆ ಗೂಗಲ್ ಲೂನಾರ್ ಎಕ್ಸ್ಪ್ರೈಸ್ ಅನ್ನೋ ಒಂದು ಕಾಂಪಿಟೇಷನ್ ಬಂತು. ಈ ಗೂಗಲ್ ಲೂನಾರ್ ಎಕ್ಸ್ಪ್ರೈಸ್ ನ ಕಾಂಪಿಟೇಷನ್ ಪ್ರೈಸ್ ಮನಿ ಎಷ್ಟು ಗೊತ್ತಾ? ಸರಿ ಸುಮಾರು 200 ಕೋಟಿ. ಈ ಪ್ರೈಸ್ ಮನಿ ಯಾರು ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು ಅಂತಂದ್ರೆ ಸ್ಟೂಡೆಂಟ್ ಇನೋವೇಟರ್ಸ್ಗೆ. ಏನು ಕೊಡ್ಬೇಕು ಅವ್ರಿಗೆ? ಚಂದ್ರನ ಮೇಲ್ಗಡೆ ನೀವೊಂದು ರೋವರ್ ನ ಕಳಿಸಬೇಕು. ಆ ರೋವರ್ ನ ಚಂದ್ರನ ಮೇಲ್ಗಡೆ ಕಳಿಸಿದ ನಂತರ ಅದು ಸರಿಸುಮಾರು ಮಿನಿಮಮ್ ಆದ್ರೂ 500 ಮೀಟರ್ಸ್ ನ ಕ್ರಮಿಸಬೇಕು. ಮತ್ತೆ ಅದ್ರ ಡೇಟಾನ ಅರ್ತ್ಗೆ ಲೈವ್ ಫೀಡ್ ಕೊಡ್ಬೇಕು. ಈ ಟೆಕ್ನಾಲಜಿನ ನಾವು ಮಾಡೋದಕ್ಕೆ ಈ ಒಂದು ಫಂಡ್ ಅಮೌಂಟ್ ನ ಕೊಡ್ತೀವಿ. ಬಟ್ ಆದ್ರೆ ಯಾವುದೇ ಸ್ಪೇಸ್ ಏಜೆನ್ಸಿಗಳು ಇದ್ರಲ್ಲಿ ಭಾಗವಹಿಸುವಾಗಿಲ್ಲ. ಅಂದ್ರೆ ನಾಸಾ ಆಗಿರ್ಬೋದು, ನಮ್ಮ ಇಸ್ರೋ ಆಗಿರ್ಬೋದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು, ಜಪಾನ್ ನ ಜಾಕ್ಸಾ ಆಗಿರ್ಬೋದು, ಅಥವಾ ಚೈನೀಸ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು, ನನ್ ಆಫ್ ದಿಸ್ ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಎಲಿಜಿಬಿಲಿಟಿ ಇರೋದಿಲ್ಲ. ಸ್ಟೂಡೆಂಟ್ಸ್ ಗಳಿಗೆ ಈ ತರ ಚಾಲೆಂಜ್ ನ ಕೊಟ್ಟು ಅವ್ರಿಗೆ ಒಂದು ಪಾರ್ಟಿಸಿಪೇಷನ್ ಲೆವೆಲ್ ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಭಾರತದಲ್ಲಿ ಔಟ್ ಆಫ್ 175 ಟೀಮ್ಸ್ ಏನ್ ಪಾರ್ಟಿಸಿಪೇಟ್ ಮಾಡಿದ್ರು, ಅದರಲ್ಲಿ ನಮ್ಮ ಭಾರತದಿಂದ 3 ಯೂನಿವರ್ಸಿಟಿ ಜನಗಳು ಪಾರ್ಟಿಸಿಪೇಟ್ ಮಾಡಿದ್ರು, PES ಮತ್ತೆ ಇನ್ ಕೆಲವು ನಾರ್ತ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಹಳ್ಳಿಗಳ ಕಡೆ ಇರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಒಂದು ಆಪರ್ಚುನಿಟಿ ಬೇಕಾಗಿದೆ ಇವಾಗ. ಅದನ್ನ ನಾವು ಮಾಡ್ಬೇಕು ಅಂತಂದ್ರೆ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಶೋಸ್ ಗಳನ್ನ ತೋರಿಸಬೇಕಾಗುತ್ತೆ ನಾವು ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ಇದು ಬರೀ ಪ್ಲಾನೆಟೇರಿಯಂ ಆಗಿ ಉಳ್ಕೊಳ್ತಾ ಇಲ್ಲ. ನಮ್ಮ ಕನಸು ಹೇಗೆ ಅಂತ ಅಂದ್ರೆ, ಸರ್ ಹೇಳಿದ ಪ್ರಕಾರ ಇವಾಗ ಸರ್ ಹುಡಿಕಲ್ ಸರ್ ನಮ್ಗೆಲ್ಲ ಪರಿಚಯ ಆಗಿರೋದು ಪವಾಡ ಬೈಲು ಪ್ರೋಗ್ರಾಮು ಅಥವಾ ವಿಜ್ಞಾನದ ಬಗ್ಗೆ ಕಾಳಜಿ ಮಾಡುವಂತ ಪ್ರೋಗ್ರಾಮ್ಸ್ ಗಳನ್ನ ನಮ್ಮ ಫಾರ್ಮರ್ಸ್ ಗಳಿಗೆ ಏನಾದ್ರೂ ನಾವು ಡಿಫ್ರೆಂಟ್ ಆಗಿ ತೋರಿಸಬಹುದಾ ಇದರಲ್ಲಿ ಅಂತ ನಾವು ಯೋಚನೆ ಮಾಡಿದ್ವು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಸ್ರೇಲ್ಗೆಲ್ಲ ಹೋದಾಗ ಫಾರ್ಮರ್ ಲ್ಯಾಂಡ್ ರೋವರ್ಸ್ ಗಳಲ್ಲಿ ಓಡಾಡ್ತಾರೆ. ಇವತ್ತು ಪ್ರಾಬಲಿ ಪಂಜಾಬ್ ನಲ್ಲಿರುವಂತಹ ಫಾರ್ಮರ್ಸ್ ಗಳು ಕೆಲವರು ಓಡಾಡಬಹುದು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆತರ ನಮ್ಮ ಫಾರ್ಮರ್ಸ್ ಗಳು ನೆಕ್ಸ್ಟ್ ಲೆವೆಲ್ ಹೋಗೋದನ್ನ ನಾವ್ ಯಾವಾಗ ಕನ್ಸ್ ಕಾಣೋದು? ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಬೇಕಾಗುತ್ತೆ, ಅವ್ರ ಅವೇರ್ನೆಸ್ ಬೇಕಾಗುತ್ತೆ. ಸೊ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಒಂದು ಪ್ಲಾನೆಟೇರಿಯಂ ಆಗಿರುತ್ತೆ. ವೇರ್ ನಾವು ಅದರಲ್ಲಿ ಆಸ್ಟ್ರೋನಮಿ ಬಗ್ಗೆ, ಸ್ಪೇಸ್ ಸೈನ್ಸ್ ಎಜುಕೇಶನ್ ಬಗ್ಗೆ ಕಂಟೆಂಟ್ ಗಳನ್ನ ತೋರಿಸ್ತೀವಿ. 4 ಗಂಟೆ ನಂತರ ನಾವು ವಿಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸುವಂತದ್ದು, ಅಥವಾ ಇಸ್ರೇಲ್ ನಲ್ಲಿರುವಂತಹ ಒಂದು ಅಗ್ರಿಕಲ್ಚರ್ ಟೆಕ್ನಾಲಜಿನ ಯೂಸ್ ಮಾಡಿ ಒಬ್ಬ ಫಾರ್ಮರ್ ಹೇಗೆಲ್ಲ ಬೆಳೆಗಳನ್ನ ತೆಗಿಬಹುದು, ಇಂಥದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ಅಂದ್ಬಿಟ್ಟು ವಿ ಆರ್ ವರ್ಕಿಂಗ್ ಹಾರ್ಡ್. ಇದು ಜಸ್ಟ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ. ನಮ್ಮ ಸ್ಟಾರ್ಟ್ಅಪ್ ಶುರುವಾಗಿ 1 ವರ್ಷ ಆಗಿದೆ ಅಷ್ಟೇ. ನಮ್ಮ ಸ್ಟಾರ್ಟ್ಅಪ್ ನ ಹೆಸರು ಭಾರತ್ ಡೋಮ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಟೆಕ್ನಾಲಜಿಗಳನ್ನೆಲ್ಲ ತಯಾರಿಸಲಿಕ್ಕೆ ನಮ್ಗೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಕೂಡ ಗ್ರಾಂಟ್ ಗಳು ಬಂದಿದೆ. ನಿಧಿ ಪ್ರಯಾಸ್ ಗ್ರಾಂಟ್ ಅಂತ ಕರೀತಾರೆ. ಅದನ್ನ SJC ಸ್ಟೆಪ್ ನವರು ನಮ್ಗೆ ಫೆಸಿಲಿಟೇಟ್ ಮಾಡಿದ್ದಾರೆ. ಮತ್ತೆ ಆ ಫಂಡ್ ಸಾಕಾಗ್ಲಿಲ್ಲ ಅಂತ ನಮ್ಗೆ STPI ಜಯನಗರ್ ನವರು ಕೂಡ ಒಂದು ಸ್ಮಾಲ್ ಫಂಡ್ ನ ಕೊಟ್ಟಿದ್ದಾರೆ. ಇದರಿಂದ ನಾವು ಒಂದು ಸ್ಮಾಲ್ ಪ್ರೋಟೋಟೈಪ್ ನ ತೋರಿಸಿ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಆಗಿರುವಂತಹ CSR ಆರ್ಗನೈಸೇಷನ್ಸ್ ಗಳಿಗೆ ಹೇಳ್ತೀವಿ ನಾವು. ಏನು ಅಂತಂದ್ರೆ, ನೀವು ಇದ್ರ ಮೇಲೆ ಬಜೆಟ್ ಖರ್ಚು ಮಾಡ್ತೀರಾ, ಸರಿಸುಮಾರು ಮಿನಿಮಮ್ ಅಂದ್ರೆ 20 ರಿಂದ 30 ವರ್ಷಗಳ ಕಾಲ ಈ ಒಂದು ಸೆಟಪ್ ಇರುತ್ತೆ. ಇದರಿಂದ ಬರುವಂತ ವಿಜ್ಞಾನಿಗಳು ದೇ ಮೈಟ್ ಬಿ ಇವನ್ ಕಾಂಟ್ರಿಬ್ಯೂಟಿಂಗ್ ಒಂದು ಗ್ರೀನ್ ಎನರ್ಜಿ ಕಾಂಟ್ರಿಬ್ಯೂಟ್ ಮಾಡಬಹುದು, ಸ್ಪೇಸ್ ಟೆಕ್ನಾಲಜಿ ಕಾಂಟ್ರಿಬ್ಯೂಟ್ ಮಾಡಬಹುದು, ನ್ಯೂಕ್ಲಿಯರ್ ಎನರ್ಜಿ ಕಾಂಟ್ರಿಬ್ಯೂಟ್ ಮಾಡಬಹುದು, ಅಥವಾ ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು, ನಮ್ಗೆ ಗೊತ್ತಿಲ್ಲ. ಸೊ ಒಂದು ವಿಷನ್ ನ ಇಟ್ಕೊಂಡು ಆದಷ್ಟು ವಿಜ್ಞಾನವನ್ನ ಸ್ವಾಮಿ ವಿವೇಕಾನಂದರು ಹೇಳೋ ತರ, ಯಾವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಳ್ಳಿಗಳಿಗೆ ರೀಚ್ ಆಗುತ್ತೋ ಅವತ್ತು ನನ್ನ ಭಾರತ ದೇಶ ಉದ್ಧಾರ ಆಗುತ್ತೆ ಅಂತ ಒಂದು ಕನಸನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಆ ಕನಸನ್ನ ನಾನು ಈ ಪ್ಲಾನೆಟೇರಿಯಂ ನ ಮುಖಾಂತರ ಈಡೇರ್ಲಿಕ್ಕೆ KSSRC ಜೊತೆಗೆ ಮೊರೆ ಹೋಗಿ ನಮ್ಮ ಹುಡಿಕಲ್ ನಟರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತೆ ನಮ್ಮ ಶ್ರೀ ಸಿದ್ಧಾರ್ಥ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಒಂದು ಇನಿಷಿಯೇಟಿವ್ ನ ಶುರು ಮಾಡಿ ಇನ್ನು ನೆಕ್ಸ್ಟ್ 1 ವರ್ಷದ ಒಳಗಡೆ ಅದು ಅಟ್ಲೀಸ್ಟ್ 1 ಲಕ್ಷ ಜನ ಮಕ್ಕಳಿಗೆ ಮುಟ್ಟಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ನಮ್ಮ ಪೇಸ್ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಬೇರೆ ಕಡೆ ಯಾರಾದ್ರೂ ಗೊತ್ತಿಲ್ಲ, ಸರ್ ಹೇಳಿದ ಪ್ರಕಾರ ಗೋಕಾಕ್ ನಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಕಾರವಾರ ನಲ್ಲಿ ಆಗಿರ್ಬೋದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಆ ಮಲ್ನಾಡ್ ರೀಜನ್ ಅಲ್ಲಿ ಆಗಿರ್ಬೋದು, ಆಲ್ರೆಡಿ ಇವಾಗ ಹಾಸನದಲ್ಲಿ ದೇವೇಗೌಡರ ಹೆಸರಲ್ಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಶ್ರೀ ದೇವೇಗೌಡ ಪ್ಲಾನೆಟೇರಿಯಂ ಅಂತ ನಾವು ಆಲ್ರೆಡಿ ಟೆಕ್ನಾಲಜಿ ಪ್ರಪೋಸಲ್ ಮತ್ತೆ ಪ್ರೋಟೋಟೈಪ್ ಎಲ್ಲ ತೋರಿಸಿದ್ದಾಗಿದೆ. ಆಲ್ರೆಡಿ ಅವರು ಇವಾಗ ಫಂಡ್ ರೇಸಿಂಗ್ ಸ್ಟೇಟ್ ನಲ್ಲಿ ಇದ್ದಾರೆ.
ಜಾಗ ಅಲೋಕೇಶನ್ ಆಗಿದೆ. ಈ ತರ ನಾವು ತುಂಬಾ ಕಡೆ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ. ನಿಮ್ಮೆಲ್ಲರ ಮಾರ್ಗದರ್ಶನ ಮತ್ತೆ ಸಹಕಾರ ನಮ್ಗೆ ತುಂಬಾ ಬೇಕಾಗುತ್ತೆ ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಮ್ಗೆ ಟೆಕ್ನಾಲಜಿ ಬಗ್ಗೆ ಬ್ರೀಫಿಂಗ್ ಮಾಡ್ಲಿಕ್ಕೆ ಏನೋ ಆಪರ್ಚುನಿಟಿ ಕೊಟ್ಟಿದ್ದೀವಿ. ನಮ್ಮ ಪರಿಷತ್ತಿನ ಅಕೌಂಟೆಂಟ್ ಮತ್ತು ಲೆಕ್ಕ ಪರಿಶೋಧಕ ಸತೀಶ್ ಅವರು ಒಂದು 2 ನಿಮಿಷ ಕೊಡೋದು ಹೆಂಗೆ ಅದೇ ಮುಖ್ಯ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಅವರು ಹೇಳಿದಾಗೆ the science we need a Vedanta coupled with the Western technology, Western science. ಆ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಒಂದು ನಮ್ಮ ಹತ್ರ ಐಡಿಯಾಸ್ ಇರುತ್ತೆ, ಬಟ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೊನೆಗೆ ಬೇಕಾಗುವಂಥದ್ದು ದುಡ್ಡು. ಈಗ ನಾವೆಲ್ಲ ಇಂಡಿವಿಜುವಲ್ ಆಗಿ ಒಂದೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು, ಆದರೆ ದೊಡ್ಡದಾಗಿ ಫಂಡ್ ಬೇಕಾದರೆ ಪ್ಲಾನೆಟೋರಿಯಂ ಕಟ್ಟೋದಕ್ಕೆ 3 ಕೋಟಿ ಇದೆ. ಕಟ್ಟೋದು ಒಂದು, ಕಟ್ಟಿ ನಂತರ ಅದನ್ನ ಮೇಂಟೈನ್ ಮಾಡೋದು ಒಂದು ಇರುತ್ತೆ. ಸೊ ಉದ್ದೇಶ ಬಂದು ವಿಜ್ಞಾನವನ್ನ ತೋರಿಸಿದಾಗ ಮಾತ್ರ ನಾವು ಟೆಕ್ನಾಲಜಿ ಜೊತೆ ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅದಕ್ಕೆ ಬೇಕಾದಂತಹ ಎಲ್ಲ ರಿಜಿಸ್ಟ್ರೇಷನ್ಸ್, ಈಗ ಬರೀ CSR ಫಂಡ್ ಕಂಪನೀಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ಆ ಕಂಪನೀಸ್ ಬಿಟ್ಟು ಕೂಡ ಇಂಡಿವಿಜುವಲ್ಸ್ ಯಾರಾದರೂ ಡೊನೇಟ್ ಮಾಡಬೇಕು ಅಂದ್ರೂ ಕೂಡ 80G ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅದರಲ್ಲೂ ಕೂಡ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಸೊ ಹಾಗಾಗಿ ಅವರು ಯಾರು ಡೊನೇಟ್ ಮಾಡ್ತಾರೆ ಅವ್ರಿಗೂ ಕೂಡ ಅದರಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಫಂಡ್ ಅನ್ನ ತಗೊಂಡು ಬಂದು ಅದನ್ನ ಮತ್ತೆ ಯುಟಿಲೈಸ್ ಮಾಡೋದಕ್ಕೂ ಕೂಡ ಒಂದು ರೀತಿ ವಾಚ್ ಡಾಗ್ ಅಂತ ಹೇಳ್ತೀವಲ್ಲ, ಆ ತರ ಕೆಲಸ ಮಾಡ್ತಾ ಇದೀವಿ. ಒಂದು ಉದ್ದೇಶ ಅದು ಮಕ್ಕಳು ವಿಜ್ಞಾನದ ಕಡೆ ಹೋಗ್ಬೋದು. ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಎಲ್ಲರಿಗೂ ಕೊನೆಯದಾಗಿ ನಮ್ಮ ಪ್ರಾಜೆಕ್ಟ್ ಇರೋದು 4 ಕಡೆ 4 ಪ್ಲಾನೆಟೋರಿಯಂ ತಯಾರು ಮಾಡಬೇಕು ಮಕ್ಕಳಿಗೋಸ್ಕರ. ಎರಡನೇದು ಮೊಬೈಲ್ ವ್ಯಾನ್ಗಳನ್ನು, ಪ್ಲಾನೆಟೋರಿಯಂ ಮೊಬೈಲ್ ವ್ಯಾನ್ಗಳನ್ನು ಮಾಡಿ ನಾವು ಈ ವರ್ಷ ಜುಲೈ 1st ವೀಕಿಂದ ಇಡೀ ರಾಜ್ಯದಾದ್ಯಂತ ಶಾಲೆಗಳಿಗೆ ನಮ್ಮ ನಡೆಗೆ ಹೋಗುತ್ತೆ. ಇನ್ನು ಅದಾದಮೇಲೆ ಈ ಟೆಲಿಸ್ಕೋಪನ್ನು ಮಕ್ಕಳೇ ತಯಾರಾಗಿ ಮಾಡ್ತೇವೆ. ಒಂದೇ ನಮ್ಮ ಉದ್ದೇಶ ಮಕ್ಕಳಲ್ಲಿರುವಂಥ ಅಂಧಶ್ರದ್ಧೆಯನ್ನು ಹೋಗಲಾಡಿಸ್ಬೇಕು. ಇಡೀ ಜಗತ್ತನ್ನು ಅರಿಯೋದ್ರ ಜೊತೆಗೆ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂಗೆ ನಡ್ಕೊಳ್ಳುವಂಥ ಮನಸ್ಥಿತಿಯನ್ನು, ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬಿತ್ತರ ಮಾಡೋದು ನಮ್ಮ ಧ್ಯೇಯ. ನಮಸ್ಕಾರ. ಥ್ಯಾಂಕ್ ಯು.